ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕತೆಗೂಡು. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಅರುಣಾನುರಾಗದ 26ನೇ ಅಧ್ಯಾಯವನ್ನು ನಾವೀಗಾಗಲೇ ಓದಿದ್ದೀವಿ. 27ನೇ ಸಂಚಿಕೆಯನ್ನು ಶುರು ಮಾಡೋಣ ಬನ್ನಿ. ತಲೆ ತಿರುಗಿ ಬಿದ್ದ ಸೂರ್ಯನನ್ನು ನೋಡಿ ಗಾಬರಿಯಾದ ಕರಿಯ. ಗುರು, ಏನಾಯ್ತು ಗುರು? ಫುಲ್ ಎಣ್ಣೆ ಹೊಡೆದು ಓವರ್ ಟೈಟ್ ಆದರೂ ಒಂದಿನೂ ಬಿದ್ದಿರಲಿಲ್ಲ ನೀನು. ಇವತ್ತು ಈ ಡಾಕ್ಟ್ರು ಪರಿಚಯ ಆಗಿದ್ದೇ ತಡ, ಪೇಷಂಟ್ ಆಗಿಬಿಟ್ಟಿಯಲ್ಲ, ಏನಾಯಿತು ಕಣ್ಬಿಡು ಎಂದು ಸೂರ್ಯನ ಮೇಲೆ ಬಿದ್ದು ಎಚ್ಚರಿಸುತ್ತಿರುವಾಗ ನವೀನ ಕರಿಯನ ತಲೆ ಮೇಲೆ ಹೊಡೆದು, ಅವನಿಗೇನೂ ಆಗಿಲ್ಲ, ಈ ಹೊಗೆಗೆ ಸ್ವಲ್ಪ ಸ್ಟ್ರೆಸ್ ಆಗಿ ಪ್ರಜ್ಞೆ ತಪ್ಪಿದ್ದಾನೆ ಅಷ್ಟೇ, ನಾನಿಲ್ವಾ, ನಾನು ನೋಡ್ತೀನಿ, ಈ ಕಡೆ ಬಾ, ಭಾರಿ ಓವರಾಗಿ ಆಡ್ತೀಯ ಕಣೋ ಎನ್ನುತ್ತಾ ಕರಿಯನ ಕೈ ಹಿಡಿದು ಎಬ್ಬಿಸುತ್ತಾ, ನೋಡು, ಅವನಿಗಾಗಿರೋ ನೋವಿಗೆ ಬೇರೆ ಯಾರಾದರೂ ಆಗಿದ್ದರೆ ಇಷ್ಟೊತ್ತಿಗೆ ಹಾಸ್ಪಿಟಲ್ ಸೇರ್ತಾ ಇದ್ರು. ಗಟ್ಟಿಗುಂಡಿಗೆ ಸೂರ್ಯಂದು, ಹಾಗಾಗಿ ಬರೀ ಪ್ರಜ್ಞೆ ತಪ್ಪಿದೆ ಎಂದು ಕೈ ಹಿಡಿದು ಪಲ್ಸ್ ರೇಟ್ ಚೆಕ್ ಮಾಡಲು ಹೋದ ನವಿಗೆ ಸೂರ್ಯನ ಬಲಗೈನಲ್ಲಿ ಆಗಿದ್ದ ಗಾಯ ನೋಡಿ, ಏನಾಯಿತು, ಇಷ್ಟು ಗಾಯ ಆಗಿದೆ, ಇನ್ನೂ ಬ್ಲೀಡಿಂಗ್ ಬೇರೆ ಆಗ್ತಾ ಇದೆ ಎಂದು ಕೇಳಲು ಕರಿಯ ನಡೆದಿದ್ದೆಲ್ಲವನ್ನು ವಿವರಿಸಿದ. ನವಿ ಮನಸ್ಸಿನಲ್ಲೇ ರೌಡಿ ಆದರೂ ಹೆಣ್ಮಕ್ಳು ಬಗ್ಗೆ ಇಷ್ಟು ಗೌರವ ಇಟ್ಟಿದ್ದಾನೆ, ಇವನೊಂಥರ ಇಂಟ್ರೆಸ್ಟಿಂಗ್ ಮನುಷ್ಯ, ಮನಸ್ಸಲ್ಲಿ ಒಳ್ಳೆತನ ಇದ್ದರೂ ಮೇಲ್ ಮಾತ್ರ ಹೊರಟನ್ ಥರ ಕಾಣಿಸ್ತಾನೆ ಎಂದುಕೊಳ್ಳುತ್ತಾ, ಹೋಗು ನೀರು ತಗೊಂಡು ಬಾ, ನೀರಾಕಿ ಎಬ್ಸೋಣ ಎಂದನು. ನೀರು ತಂದು ಕೊಟ್ಟ ಕರಿಯ ಎಷ್ಟೇ ನೀರು ಹಾಕಿದ್ರೂ ಎಚ್ಚರವಾಗದ ಸೂರ್ಯನ ಕಂಡು, ಗಾಬರಿ ಏನಾಗಬೇಡ, ಸರಿ ಬಾ, ಇವನನ್ನು ಇಟ್ಕೋ, ನನ್ನ ಬೈಕಲ್ಲಿ ಇಲ್ಲೇ ನನ್ನ ಫ್ರೆಂಡ್ಸ್ ಮನೆ ಇದೆ, ಅಲ್ಲಿ ಕರ್ಕೊಂಡು ಹೋಗೋಣ ಎನ್ನುತ್ತಾ ಇಬ್ಬರೂ ಸೇರಿ ಸೂರ್ಯನ ಇಟ್ಕೊಂಡು ಬಂದು ಬೈಕ್ನಲ್ಲಿ ಕೂರಿಸಿ, ನಾನು ಗಾಡಿ ಓಡಿಸ್ತೀನಿ, ನೀನು ಸೂರ್ಯನ ಬಿಗಿಯಾಗಿ ಇಟ್ಕೊಂಡು ಕೂತ್ಕೋ, ಹುಷಾರು, ಆಮೇಲೆ ಎಲ್ಲಾದರೂ ನೀನು ಬಿದ್ದೋಗ್ಬಿಟ್ಟಿಯ ಎಂದು ಎಚ್ಚರಿಸಿದ ನವೀನ್. ನಿಧಾನವಾಗಿ ಗಾಡಿ ಓಡಿಸಿಕೊಂಡು ಬಂದ ನವೀನ್ ತನ್ನ ಗೆಳೆಯರಾದ ಯತೀಶ್ ಮತ್ತು ಸತೀಶ್ ಅವರ ರೂಮ್ ಮುಂದೆ ಗಾಡಿ ನಿಲ್ಲಿಸಿ ಸೂರ್ಯನನ್ನು ನಿಧಾನವಾಗಿ ಕರ್ಕೊಂಡು ಬಂದು ಬಾಗಿಲು ಬಡಿದರು. ಮಲಗಿದ್ದ ಯತಿ ಮತ್ತು ಸತೀಶ್, ಇಷ್ಟೊತ್ತಲ್ಲಿ ಯಾರು ಬಾಗಿಲು ಬಡಿತಾ ಇದ್ದಾರೆ, ಯಾರಿಗಾದ್ರೂ ಏನಾದರೂ ಅಪಾಯ ಆಗಿರ್ಬೋದಾ ಎಂದು ತಡಬಡಾಯಿಸಿ ಬಂದು ಬಾಗಿಲು ತೆರೆಯಲು ಬಂದಿದ್ದ ಮೂವರನ್ನು ನೋಡಿ ಗಾಬರಿಯಾದರು. ಸತಿ ಗಾಬರಿಯಿಂದ, ನವಿ, ಏನಾಯಿತು, ಯಾರಿವರು, ನೀನೇನಾದರೂ ಆಕ್ಸಿಡೆಂಟ್ ಮಾಡಿದ್ಯಾ ಹೇಗೆ? ನಾನು ಬಡ್ಕೊಂಡೆ, ಲೇಟಾಗಿದೆ, ಇಷ್ಟೊತ್ತಲ್ಲಿ ನೀನು ಒಬ್ಬನೇ ಮನೆಗೆ ಹೋಗೋದು ಬೇಡ, ಬೆಳಿಗ್ಗೆ ಹೋಗುವಂತೆ, ನಾನು ಗೌಡ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಇಲ್ಲೇ ಮಲ್ಕೋ ಅಂತ, ನನ್ನ ಮಾತು ಕೇಳಲೇ ಇಲ್ಲ, ಈಗ ನೋಡು ಎಂಥ ಕೆಲಸ ಆಗಿದೆ ಎಂದು ಒಂದೇ ಸಮನೆ ಮಾತಾಡ್ತಾ ಇದ್ದ, ಕಾಳಜಿ ಜೊತೆಗೆ ಗಾಬರಿಯಿಂದ. ಅಪ್ಪ ಮಹಾನ್ ಭಾವ, ಸಾಕು ಮಾಡು, ಈ ಟಿಪಿಕಲ್ ಅಮ್ಮಂದ್ರ ಥರ ಆಡೋದನ್ನು ನಿಲ್ಲಿಸು, ನಾನೇನು ಆಕ್ಸಿಡೆಂಟ್ ಮಾಡಲಿಲ್ಲ, ಮೊದಲು ಇವನನ್ನು ಒಳಗೆ ಕರ್ಕೊಂಡು ಹೋಗೋಕ್ಕೆ ಹೆಲ್ಪ್ ಮಾಡು ಬಾ, ಆಮೇಲೆ ನಡೆದ ಎಲ್ಲ ವಿಷಯ ಹೇಳ್ತೀನಿ ಎಂದು ರೇಗಿದ ನವಿ. ಯತಿ ಮತ್ತು ಸತಿ ಸಹಾಯದಿಂದ ಸೂರ್ಯನನ್ನು ಒಳಗೆ ಕರೆದು ತಂದು ಮಂಚದ ಮೇಲೆ ಮಲಗಿಸಿ, ಲೋ ಮಗ, ಫಸ್ಟ್ ಏಡ್ ಬಾಕ್ಸ್ ಎಲ್ಲಿದೆ, ಮೊದಲು ಕೊಡೋ ಎಂದು ಕಬೋರ್ಡ್ ಹುಡುಕುತ್ತಾ ಹೇಳಿದ ನವಿ. ನಾನು ಕೊಡ್ತೀನಿ, ನೀನು ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ದೆ ಇರೋ ನವಿ ಎನ್ನುತ್ತಾ ಒಳಗಡೆಯಿಂದ ಬಾಕ್ಸ್ ತಂದು ನವಿ ಕೈಗಿಟ್ಟನು ಸತೀಶ್. ಯಾರಿವನು, ನಮ್ಮ ನವಿ ಇವನಿಗೋಸ್ಕರ ಯಾಕಿಷ್ಟು ಒದ್ದಾಡ್ತಾ ಇದ್ದಾನೆ? ಇದ್ಯಾವುದೂ ಗೊತ್ತಿಲ್ಲದೆ ಯತಿ ಮತ್ತು ಸತಿ ಮುಖ ನೋಡಿಕೊಂಡು ಸುಮ್ಮನೆ ನಿಂತರು. ನವಿ ಸೂರ್ಯನ ಕೈಯಲ್ಲಿ ಅರ್ಧಂಬರ್ಧ ಕಿತ್ತು ಹೋಗಿದ್ದ ಬ್ಯಾಂಡೇಜ್ ಬಿಚ್ಚುತ್ತಾ ನಿಂತಿದ್ದ ಕರಿಯನನ್ನು ನೋಡಿ, ಕೂತ್ಕೊಳ್ಳೋ, ನಿಮ್ಮನೆ ಅನ್ಕೋ, ನಿಮ್ಮ ಗುರುಗೆ ಏನಾಗಲ್ಲ, ತುಂಬ ಸ್ಟ್ರೆಸ್ ಆಗಿರೋದ್ರಿಂದ ಸುಸ್ತಾಗಿದ್ದಾನೆ ಅಷ್ಟೆ, ಒಂದು ಡ್ರಿಪ್ಸ್ ಹಾಕಿದರೆ ಸಾಕು, ಎದ್ದು 4 ಜನಕ್ಕೆ ತದಕೋ ಅಷ್ಟು ಹುಷಾರಾಗ್ಬಿಡ್ತಾನೆ, ನೋಡ್ತಿರು ಎಂದು ನಗುತ್ತಾ ಗಾಬರಿಯಲ್ಲಿದ್ದ ಕರಿಯನನ್ನು ನಗಿಸೋ ಪ್ರಯತ್ನ ಮಾಡಿದ. ಡೆಟಾಲ್ನಿಂದ ಗಾಯ ಪೂರ್ತಿಯಾಗಿ ಒರೆಸಿ ಆಯಿಂಟ್ಮೆಂಟ್ ಹಚ್ಚಿ ಪುನಃ ಬ್ಯಾಂಡೇಜ್ ಮಾಡಿ ಬೆಂಕಿಯಿಂದ ಅಲ್ಲಲ್ಲಿ ಸುಟ್ಟ ಗಾಯಗಳಿಗೂ ಬರ್ನಲ್ ಹಚ್ಚಿ ಸತಿಯನ್ನು ಕಳಿಸಿ ಪಕ್ಕದ ಮೆಡಿಕಲ್ನಿಂದ ಗ್ಲೂಕೋಸ್ ತರಿಸಿ ಸೂರ್ಯನಿಗೆ ಹಾಕಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಎಚ್ಚರ ಆಗ್ತಾನೆ ಎನ್ನುತ್ತಾ ನಿಟ್ಟುಸಿರು ಬಿಡುತ್ತಾ ಮೇಲೆದ್ದ ನವೀನ. ನವಿ ಫೋನ್ ಸ್ವಿಚ್ ಆಫ್ ಆಗಿದ್ದರಿಂದ ಗೌಡ್ರು ಸತೀಶನಿಗೆ ಫೋನ್ ಮಾಡಿದ್ದರು ಮಗನ ಬಗ್ಗೆ ವಿಚಾರಿಸಲು. ನವಿ, ಗೌಡ್ರು ಫೋನ್ ಮಾಡಿದ್ದಾರೆ ತಗೋ ಎಂದು ಕೊಟ್ಟ. ಅಪ್ಪ ಹೇಳಿ. ಫೋನ್ ಸ್ವಿಚ್ ಆಫ್ ಆಗಿತ್ತು, ಅಲ್ಲಿ ಏನಾಯ್ತೋ ಏನೋ ಅಂತ ಸತಿ ಫೋನ್ಗೆ ಫೋನ್ ಮಾಡಿದೆ. ಚಾರ್ಜ್ ಇರಲಿಲ್ಲ ಅಪ್ಪ, ಅಲ್ಲೆಲ್ಲ ಓಕೆ, ಅಜ್ಜಿ ಮೊಮ್ಮಗಳನ್ನು ಆಂಬುಲೆನ್ಸ್ನಲ್ಲಿ ಹಾಸ್ಪಿಟಲ್ಗೆ ಕಳಿಸಿದ್ವಿ, ಫೈರ್ ಇಂಜಿನ್ ಬಂದಿದೆ, ಇನ್ನೇನು ಅವರೇ ಎಲ್ಲ ನೋಡ್ಕೋತಾರೆ, ಆದರೆ ಸೂರ್ಯನಿಗೆ ಸ್ವಲ್ಪ ಗಾಯಗಳಾಗಿ ಸುಸ್ತಾಗಿ ತಲೆ ತಿರುಗಿ ಬಿದ್ದ, ಅವನನ್ನು ಸತಿ ರೂಮ್ಗೆ ಕರ್ಕೊಂಡು ಬಂದು ನಂಗೆ ಗೊತ್ತಿರೋ ಅಷ್ಟು ಟ್ರೀಟ್ಮೆಂಟ್ ಮಾಡಿದ್ದೀನಿ, ಬೆಳಗ್ಗೆ ಹಾಸ್ಪಿಟಲ್ಗೆ ಹೋದರೆ ಆಯಿತು.
ಒಳ್ಳೆ ಕೆಲಸ ಮಾಡಿದೆ ಮಗನೆ. ದೇವ್ರ ಥರ ಬಂದು ಮಗು ಜೀವ ಕಾಪಾಡಿರೋ ನೀನು ಕಾಪಾಡಬೇಕು, ಅದು ನಮ್ಮ ಕರ್ತವ್ಯ. ಸರಿ, ಹುಷಾರಾಗಿ ನೋಡ್ಕೊಳ್ಳಿ. ಅವನಿಗೆ ಎಚ್ಚರ ಆದಮೇಲೆ ನಂಗೆ ಫೋನ್ ಮಾಡು, ನಾನು ಅವನ ಹತ್ರ ಮಾತಾಡಿ ಧನ್ಯವಾದ ಹೇಳ್ತೀನಿ. ಸರಿ ಅಪ್ಪ. ಅಪ್ಪ, ಅದು ಅಮ್ಮ. ನೀನೇನು ಟೆನ್ಷನ್ ಆಗಬೇಡ, ನಿಮ್ಮಮ್ಮಂಗೆ ಏನೂ ಹೇಳಿಲ್ಲ. ಗಾಬರಿ ಆಗ್ತಾಳೆ ಅಂತ ನೀನು ಸತೀಶನ ಮನೆಯಲ್ಲಿ ಮಲಗಿದ್ದು ಬೆಳಗ್ಗೆ ಬರ್ತೀಯ ಅಂತ ಅಷ್ಟೇ ಹೇಳಿದ್ದೀನಿ. ಎಲ್ಲರೂ ಹುಷಾರು, ಮಲ್ಕೊಳ್ಳಿ ಆಯಿತಾ? ಸರಿಯಪ್ಪ, ಆಯಿತು, ನೀವು ಮಲ್ಕೊಳ್ಳಿ ಎಂದು ಫೋನ್ ಕಟ್ ಮಾಡುತ್ತಾ ಸತಿ ಕೈಗೆ ಕೊಟ್ಟನು. ಅಷ್ಟರಲ್ಲಿ ಅರ್ಧ ವಿಷಯ ಅರಿತ ಸತಿ, ನವಿ ಎಲ್ಲಿಗೆ ಬೆಂಕಿ ಹತ್ತಿತ್ತು, ಏನಾಯಿತು ಎಂದಾಗ ನಡೆದ ಪೂರ್ತಿ ಘಟನೆ ವಿವರಿಸಿದ ನವೀನ್. ತುಂಬ ಒಳ್ಳೆ ಕೆಲಸ ಮಾಡಿದೆ ಮಗ ನೀನು ಎಂದು ಸ್ನೇಹಿತನ ಭುಜ ತಟ್ಟುತ್ತಾ, ಸರಿ ನೀವಿಬ್ಬರು ಊಟ ಮಾಡಿದ್ರಾ, ಬನ್ನಿ ಊಟ ಮಾಡಿ ಎಂದು ಯತಿ ಕರೆಯುತ್ತಾ ಒಳಗೆ ಹೋದನು. ಏನಿದೆ ಮಗ, ಅದೇ ಅನ್ನ ಪುಳಿಯೋಗರೆ ಗೊಜ್ಜು ತಾನೇ? ಅದೇ ಅನ್ನ ಪುಳಿಯೋಗರೆ ಗೊಜ್ಜು ತಾನೇ, ನಂಗೆ ಬೇಡ. ಕರಿಯ ನೀನು ಊಟ ಮಾಡು ಎಂದಾಗ, ಅಯ್ಯೋ ಸುಮ್ಕಿರಿ ಡಾಕ್ಟ್ರೆ, ನಾನು ಕನಸಲ್ಲೂ ವೆಜ್ ತಿನ್ನೋಲ್ಲ, ನೀವು ನನ್ನ ಪುಳಿಯೋಗರೆ ತಿನ್ನಿ ಅಂತಿದ್ದೀರಾ. ನಿಮ್ಮನ್ನೆಲ್ಲ ನೋಡಿದ್ರೆ ತೀರ್ಥ ಕುಡಿಯೋ ಅಭ್ಯಾಸ ಇಲ್ಲದೆ ಇರೋರ ಥರ ಕಾಣಿಸ್ತೀರ. ನಮಗೋ ತೀರ್ಥ ಕುಡಿಲಿಲ್ಲ ಅಂದರೆ ನಿದ್ದೆನೇ ಬರಲ್ಲ. ಇಲ್ಲೆಲ್ಲೂ ಹತ್ತಿರದಲ್ಲಿ ಡಾಬಾ ಇಲ್ವಾ, ನಾನು ಹೋಗಿ ಬರ್ತೀನಿ. ಅಯ್ಯ ನಿನ್ನ ಮಕ, ಸರಿ ರಾತ್ರಿ ಆಗಿದೆ, ನಿಂಗೆ ಯಾವ ನನ್ನ ಮಗ ಡಾಬಾ ತೆಗ್ದಿರ್ತಾನೆ? ಪುಳಿಯೋಗರೆನೇ ಬಿರಿಯಾನಿ ಅಂತ ಫೀಲ್ ಮಾಡ್ಕೊಂಡು ತಿಂದು ಪಿದ್ಕೊಳ್ಳೋದು ಬಿಟ್ಟು ಡಾಬಾ ಅಂತೆ ಡಾಬಾ. ಇರು, ಸೂರ್ಯ ಎದ್ಮೇಲೆ ಹೇಳ್ತೀನಿ ನಿಂಗೆ, ಇದಾವಬ್ಬ ಎಂದ ನವೀನ. ಅಯ್ಯೋ ಬ್ಯಾಡ ಡಾಕ್ಟ್ರೆ, ಸುಮ್ಮನೆ ಹೇಳ್ದೆ, ಹೊಟ್ಟೆ ಹಸ್ತು ಪದ ಹಾಡ್ತಾ ಇದೆ. ಏನಿದೆ ಅದೇ ಕೊಡಿ, ತಿಂದು ಒಂದು ಮೂಲೆಯಲ್ಲಿ ಮುದ್ರಕೋತೀನಿ. ಆಮೇಲೆ ಗುರುಗೆ ಹೇಳೋದು, ಅವ್ರಿಗ್ಗ ಮಗ ಇಕ್ಕೋದು ಯಾಕೆ ಬೇಕು? ಬಡವ ನೀನು ಮಡಗ್ದಂಗಿರು ಅಂತ ನಮ್ಮ ದೊಡ್ಡವ್ರು ಹೇಳೋರೆ ಎನ್ನುತ್ತಾ ಯತಿ ತಂದ ಪುಳಿಯೋಗರೆ ತಟ್ಟೆ ಕಸಿದು ಗಬ ಗಬ ತಿನ್ನುತ್ತಾ, ಡಾಕ್ಟ್ರೆ ಇದನ್ನು ಸಖತ್ತಾಗಿದೆ ಡಾಕ್ಟ್ರೆ, ಇನ್ನೂ ಹಸಿ ಇದ್ದರೆ ಹಾಕಿ ಎನ್ನುತ್ತಾ ಹೊಟ್ಟೆ ತುಂಬ ತಿಂದು ಮಲಗಿದ ಕರಿಯ. ಎಲ್ರಿಗೂ ಮಲ್ಕೊಳ್ರೋ, ನೀವು ಬೆಳಗ್ಗೆ ಕಾಲೇಜ್ ಇದೆಯಲ್ಲ, ನಿದ್ದೆ ಕೆಟ್ಟರೆ ಆಮೇಲೆ ಕ್ಲಾಸಲ್ಲಿ ನಿದ್ದೆ ಬರುತ್ತೆ. ನಾನು ಡ್ರಿಪ್ಸ್ ಮುಗಿದ ಮೇಲೆ ಕನೆಕ್ಷನ್ ತೆಗೆದು ಇಲ್ಲೇ ಸೂರ್ಯನ ಹತ್ರ ಮಲ್ಕೋತೀನಿ ಎನ್ನುತ್ತಾ ಸೂರ್ಯನ ಮುಂದೆ ಕೂತನು ನವೀನ್. ಸರಿ ಮಗ, ನೀನು ಬೇಗ ಮಲ್ಕೋ, ನಾಳೆ ನಿಂಗೂ ಪ್ರಾಕ್ಟಿಕಲ್ಸ್ ಇದೆ, ನೆನಪಿರಲಿ ಎಂದು ಎಚ್ಚರಿಸಿ ಮಲಗಲು ಹೋದರು ಸತೀಶ್ ಮತ್ತು ಯತೀಶ್. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಧನ್ಯವಾದಗಳು.